ನೋಡಿ, ಈ ಬಾಡಿಗೆ ತಾಯ್ತನ ಅಂತ ಏನೋ ಇತ್ತೀಚೆಗೆ ಇದು ಸ್ವಲ್ಪ ಪ್ರಚಲಿತವಾಗಿದೆ. ಈ ಬಾಡಿಗೆ ತಾಯ್ತನ ಅಂದರೆ ಏನಾಗುತ್ತೆ ಅಂದರೆ, ಒಬ್ಬ ಮಹಿಳೆಗೆ ಅಥವಾ ಒಂದು ಕಪಲ್ಸ್ಗೆ ಮಗು ಅವಶ್ಯಕತೆ ಇದ್ದಾಗ ಅದನ್ನು ಬೇರೆ ಒಬ್ಬರ ಗರ್ಭದಲ್ಲಿ ಬೆಳೆಸ್ಕೊಂಡು ಅದನ್ನು ಮಗು ಪಡ್ಕೊಳೋದು ಈ ಬಾಡಿಗೆ ತಾಯ್ತನ. ಇದಕ್ಕೆಲ್ಲ ನೋಡಿ, ಇದಕ್ಕೆಲ್ಲ ಯಾವುದೇ ಕಾನೂನು ಚೌಕಟ್ಟು ಫಸ್ಟ್ ಇರಲಿಲ್ಲ. 2021ನೇ ಇಸ್ವಿನಲ್ಲಿ ಇದಕ್ಕೊಂದು ಬಾಡಿಗೆ ತಾಯ್ತನ ನಿಯಂತ್ರಣ ಕಾಯ್ದೆ ಅಂತ ಬಂತು. ಅದಕ್ಕಿಂತ ಮುಂಚೆ ಏನು ಈ ಕಾನೂನು ಚೌಕಟ್ಟಾಗಿ ಬಾಡಿಗೆ ತಾಯ್ತನ ಅಂತ ಬಾಡಿಗೆ ತಾಯ್ತನ ಏನು ಸರೋಗೇಟಿವ್ ಮದರ್ ಅಂತ ಕರೀತಾರೆ, ಅದಕ್ಕೆ ಯಾವುದೂ ನಿಯಂತ್ರಣ ಇರಲಿಲ್ಲ. ಅಂದರೆ ಒಂದು ಪ್ರತ್ಯೇಕವಾದ ಕಾನೂನು ಜಾರಿ ಇರಲಿಲ್ಲ. ಆದರೂ ಅದಕ್ಕೆಲ್ಲ ಜನರಲ್ ಅಪ್ಲೈ ಆಗೋದು. ಏನು ಬಾಡಿಗೆ ತಾಯ್ತನ ಅಂದರೆ ಕಾನೂನು ಮೀರಿ ಏನು ಯಾರು ಮಾಡೋಕ್ಕಾಗ್ತಿರಲಿಲ್ಲ. ಈಗ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಚರ್ಚೆ ಮಾಡಿ ಒಂದು ವಿಶೇಷವಾದ ಕಾನೂನು ತಂದಿದ್ದು. 2021ನೇ ಇಸ್ವಿನಲ್ಲಿ ಒಂದು ಕಾನೂನು ತಂದರು. ಆ ಕಾನೂನಿನಲ್ಲಿ ಬಾಡಿಗೆ ತಾಯಿ ಅಂದರೆ ಆಕೆ ಒಬ್ಬಳು ಹೆಣ್ಣು, ಅವಳಿಗೆ ರಕ್ಷಣೆ ಕಮರ್ಷಿಯಲ್ ಬಾಡಿಗೆ ತಾಯಿನ ಅಥವಾ ನಾನ್ ಕಮರ್ಷಿಯಲ್ ಬಾಡಿಗೆ ತಾಯಿನ, ಅವಳಿಗೆ ಎಷ್ಟು ಏಜ್ ಆಗಿರಬೇಕು, ಅವಳಿಗೆ ಏನೇನು ಮೆಡಿಕಲ್ ಕವರೇಜ್, ಮೆಡಿಕಲ್ ಫಿಟ್ನೆಸ್ ಇರಬೇಕು, ಇವೆಲ್ಲ ಯಾವುದೇ ಒಂದು ಕಾಯ್ದೆ ಬಂದಾಗ ನೋಡಿ, ಒಂದೇ ಸಲ ನಾವು ಎಲ್ಲ ನಿಯಂತ್ರಣ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮಲ್ಲಿ ನಿಯಂತ್ರಣ ಕಾಯ್ದೆ ಅಂತ ಕರೀತಾರೆ. ಸ್ಟಾಪ್ ಮಾಡೋದು ಎಲ್ಲೂ ಸ್ಟಾಪ್ ಅಂತ ಒಂದೇ ಸಲ ಮಾಡೋಕ್ಕಾಗಲ್ಲ. ನಿಯಂತ್ರಣ ಬೇರೆ, ಸ್ಟಾಪ್ ಬೇರೆ. ಆ ನಿಟ್ಟಿನಲ್ಲಿ ಏನಾಗಿದೆ ಅಂದರೆ, ಬಾಡಿಗೆ ತಾಯಿಯಿಂದ ಎರಡನೇ ಮಗು ಪಡಿಬೇಕು, ಎರಡನೇ ಮಗು ನಿರ್ಬಂಧ ಇದೆ ಇಲ್ಲಿವರೆಗೂ ಈ ಕಾಯ್ದೆಯಲ್ಲಿ. ಈ ಕಾಯ್ದೆ ಏನು ಹೇಳುತ್ತೆ, ಒಂದು ಸಲ ಮಾತ್ರ ಬಾಡಿಗೆ ತಾಯಿ ಉಪಯೋಗಿಸ್ಕೋಬೇಕು ಮಗುನ ಪಡೀಲಿಕ್ಕೆ, ಅದು ಮಗುನ ಪಡೀಲಿಕ್ಕೆ. ಸೆಕೆಂಡ್ ಟೈಮಿಗೆ ಅವಕಾಶ ಇಲ್ಲ ಅಂಥೇಳಿ ಅದು ಪ್ರಾಹಿಬಿಷನ್ ಇದೆ. ಆ ರೂಲು ಸೆಕ್ಷನ್ 4 ಉಪನಿಯಮ 3C ಎಲ್ಲ ಪ್ರಾಹಿಬಿಷನ್ ಇದೆ. ಇದನ್ನು ಎರಡನೇ ಮಗುನ ಪಡೀಲಿಕ್ಕೆ, ಎರಡನೇ ಮಗು ಅವಶ್ಯಕತೆ ಇದೆಯಾ, ಸಂವಿಧಾನದಲ್ಲಿ ಹಕ್ಕು ಉಲ್ಲಂಘನೆ ಆಗುತ್ತೆ. ನಮಗೆ ಹಕ್ಕಿದೆ. ಈ ಕಾಯ್ದೆ, ಈ ರೂಲ್ ಏನು ಮಾಡುತ್ತೆ, ನಮ್ಮ ಹಕ್ಕನ್ನ ಕಸ್ಕೊಂತಿದ್ದೇಳ್ಬಿಟ್ಟು ಕರ್ನಾಟಕ ಹೈಕೋರ್ಟ್ ಮುಂದೆ, ಆನರಬಲ್ ಕರ್ನಾಟಕ ಹೈಕೋರ್ಟ್ ಮುಂದೆ ಈ ಕಾಯ್ದೆಯ ಉಪನಿಯಮವನ್ನು, ಈ ರೆಗ್ಯುಲೇಷನ್ ಆಫ್ ಸರೋಗೇಟರಿ ಮದರ್ ಉಪನಿಯಮವನ್ನು ಅನ್ಕಾನ್ಸ್ಟಿಟ್ಯೂಷನಲ್ಲು, ಇದು ಸಂವಿಧಾನನ ಉಲ್ಲಂಘನೆ ಆಗಿದೆ, ಇದರಿಂದ ನಮ್ಗೆ ಬೇಕು ಅಂತೇಳಿ ಅದನ್ನು ಅವರು ಚಾಲೆಂಜ್ ಮಾಡಿದ್ದಾರೆ. ಈ ವಿಚಾರದಲ್ಲಿ ನ್ಯಾಯಾಲಯ ತೀರ್ಮಾನ ತಗೊಳ್ಳೋಕ್ಕಿಂತ ಮುಂಚೆ ಇದು ಕೇಂದ್ರ ಕಾಯ್ದೆ ಆಗಿರೋದ್ರಿಂದ ಕೇಂದ್ರ ಸರ್ಕಾರನ ಪಾರ್ಟಿ ಮಾಡಿರ್ತಾರೆ. ನಿಯಮಗಳು ರಚನೆ ಮಾಡೋಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇರುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನೋಟಿಸ್ ಜಾರಿ ಮಾಡಿ, ಯಾರು ಪಿಟಿಷನ್ ನ್ಯಾಯಾಲಯದ ಮುಂದೆ ಹಾಕ್ಕೊಂಡಿರ್ತಾರೆ ಅವರ ಅರ್ಜಿಗೆ ನ್ಯಾಯಾಲಯ ಈ ಒಂದು ಆದೇಶ ಮಾಡಿದೆ. ಯಾಕೆ ಮಾಡಿದೆ ಅಂದರೆ, ಈಗ ಬಾಡಿಗೆ ತಾಯ್ತನ ನೋಡಿ, ಇವಾಗ ಇಷ್ಟು ದಿನ ನಮ್ಮಲ್ಲಿ ವೀರ್ಯಾಣುಗಳ್ನ ದಾನ ಮಾಡ್ತಿದ್ರು. ಅಂದರೆ ವೀರ್ಯಾಣ, ಅದು ಏನದು ಸ್ಪರ್ಮ್ನ ಡೊನೇಟ್ ಮಾಡಿಕೊಂಡು ಮಕ್ಕಳು ಪಡ್ಕೊತಿದ್ರು. ಆವಾಗ ಹೆಂಡ್ತಿಗೆ ಸ್ಪರ್ಮ್ನ ಬೇರೆ ಕಡೆಯಿಂದ ಡೊನೇಟ್ ಮಾಡೋರು, ಇಲ್ಲ ಗಂಡನ ಸ್ಪರ್ಮೆ ಅದೆಲ್ಲ ಒಂದು ಸಪ್ರೇಟ್ ವಿಚಾರ. ಇಲ್ಲ ಒಂದು ತಿಳ್ಕೋಬೇಕು, ಬಾಡಿಗೆ ತಾಯಿ ಅಂದರೆ ಮಗುವನ್ನು ಅವಳ ಒಂದು ಗರ್ಭದಲ್ಲಿ ಬೇರೆಯವರ ಏನು ವೀರ್ಯಾಣುಗಳನ್ನಾಗಲಿ ಅಥವಾ ಆ ಒಂದು ಹೆಣ್ಣು ಮಗಳ ಲೇಡಿಯ ಒಂದು ಎಗ್ಸ್ ಎರಡೂ ಮೆಡಿಕಲ್ ನಮ್ಮಲ್ಲೀಗ ಆವಿಷ್ಕಾರನೇ ಆಗೋಗ್ಬಿಟ್ಟಿದೆ. ನಮ್ಮಲ್ಲಿ ಆ ಮೆಡಿಕಲ್ ಆವಿಷ್ಕಾರ ಏನು ಅಂದರೆ, ಸ್ಪರ್ಮ್ ಬೇರೆಯವ್ರು ತೊಗೊಳೋದು, ಅಂದರೆ ಎಗ್ಸ್ ಬೇರೆಯವ್ರು ತೊಗೊಂಡು ಇನ್ನೊಬ್ಬ ತಾಯಿಯ ಹೊಟ್ಟೆಯಲ್ಲಿ ಅದನ್ನು ಗರ್ಭದಲ್ಲಿ ಅದಕ್ಕೆ ಗರ್ಭದಲ್ಲಿ ಇಟ್ಟು ಅದರಿಂದ ಮಕ್ಕಳಾಗೋದು, ಇದು ಒಂದು ಪದ್ಧತಿ ಶುರುವಾಯಿತು ನಮ್ಮಲ್ಲಿ. ಇದು ಕಾನೂನು ಚೌಕಟ್ಟಿಗೆ ಒಳಪಟ್ಟಿಲ್ಲ. ಇತ್ತೀಚೆಗೆ ಸರ್ಕಾರ ಒಂದು ಕಾನೂನು ಜಾರಿಗೆ ಬಂದಾಗ ಅದರಲ್ಲಿ ಕೆಲವು ಅಂಶಗಳು ಇರೋವು ಅನ್ಕಾನ್ಸ್ಟಿಟ್ಯೂಷನಲ್. ನಮಗೆ ಎರಡನೇ ಮಗು ಸಹ ಪಡ್ಕೊಳ್ಳೋ ಅವಕಾಶ ಕೊಡಿ ಅಂತ ಹೇಳಿ ಇದು ಈ ಪ್ರಕರಣ. ಅದಕ್ಕೆ ಹೈಕೋರ್ಟ್ ಏನು ಮಾಡಿದೆ, ಹೈಕೋರ್ಟ್ ಏನು ಮಾಡಿದೆ, ಕರ್ನಾಟಕ ರಾಜ್ಯಕ್ಕೂ ಹಾಗೂ
ರಾಜ್ಯ ಸರ್ಕಾರಕ್ಕೂ ಹಾಗೂ ಕೇಂದ್ರ ಸರ್ಕಾರಕ್ಕೂ ನೋಟಿಸ್ ಜಾರಿ ಮಾಡಿದೆ. ಕೇಂದ್ರ ಸರ್ಕಾರ ನ್ಯಾಯಾಲಯದ ಮುಂದೆ ಬಂದು ಇಲ್ಲ ಇದು ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲ, ಉಪನಿಯಮ ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲ, ಇದು ಆ ಒಂದು ಹೆಣ್ಣಿನ ಯಾರು ಬಾಡಿಗೆ ತಾಯಿಯ ಸಂರಕ್ಷಣೆಗೋಸ್ಕರ ಮಾಡಿದ್ದೀವಿ ಅಂತ ಹೇಳಿದರೆ ಇದು ಕೇಸ್ ವಜಾ ಆಗುತ್ತೆ. ಒಂದು ವೇಳೆ ಇಲ್ಲ ಇದು ಎರಡನೇ ಮಕ್ಕಳು ಮಾಡ್ಕೊಂಡ್ಲಿ ಬಿಡಿ ಅಂತ ಕರ್ನಾಟಕ ಸರ್ಕಾರ ಅದನ್ನು ಅಪ್ಲಿಕೇಶನ್ ಅಲೋ ಮಾಡಿದ್ರೆ ಬಾಡಿಗೆ ತಾಯಿಗೆ ಎರಡನೇ ಮಗು ಸಹ ಪಡ್ಕೋಬೋದು ಅಂತೇಳಿ ಅವಕಾಶ ಸಿಗುತ್ತೆ. ಹಂಗಾಗಿ ನ್ಯಾಯಾಲಯದ ಒಂದು ಮುಂದೆ ಇದು ಇರೋದ್ರಿಂದ ನ್ಯಾಯಾಲಯದ ಆದೇಶವನ್ನು ನಾವು ಕಾಯಬೇಕು. ನಂತರ ಗೊತ್ತಾಗುತ್ತೆ ಬಾಡಿಗೆ ತಾಯಿ ಎರಡನೇ ಮಗು ಪಡ್ಕೋಬೋದಾ ಅಂತ. ಆ ಉಪನಿಯಮ ತಪ್ಪು ಅಂತ, ಅನ್ಕಾನ್ಸ್ಟಿಟ್ಯೂಷನ್ ಅಂತ ಕ್ವಾಶ್ ಆದರೂ ಆಗ್ಬೋದು. ಅದು ನ್ಯಾಯಾಲಯದ ಒಂದು ವಿಚಾರಣೆಗೆ ಬಿಟ್ಟಿತ್ತು. ಸರ್, ಈಗ ಮೊದಲನೇ ತಾಯಿಗೆ ತಾಯ್ತನ ಮಾಡ್ಕೋಬೇಕಾದ್ರೆ ಬಾಡಿಗೆ ತಾಯ್ತನ ಅಲ್ಲಿ ಪಬ್ಲಿಷ್ ಇದೆ, ಎರಡನೇ ಮಗು ಇಲ್ಲ ಅಂತ. ಹೌದು. ಬಟ್ ಇದು ಮೊದಲಿಂದ ಇದೇ ಕಾಯ್ದೆ ಇತ್ತ ಸರ್? ನೋಡಿ, ಕಾಯ್ದೆಗಳೇ ಇರಲಿಲ್ಲ ಬಾಡಿಗೆ ತಾಯ್ತನ ಮಾಡ್ಕೊಳಕ್ಕೆ. ಕಾಯ್ದೆ ಬಂದಿದ್ದು 2021 ಇಸ್ವಿನಲ್ಲಿ. ಅಂದರೆ ಈ ಶತಮಾನದ ಸ್ವಲ್ಪ ಹೆಚ್ಚು ಕಮ್ಮಿ ನಾವು ಕ್ವಾರ್ಟರ್ ಭಾಗ ಕಳೆದುಬಿಟ್ಟಿದ್ದೀವಿ. ಇಂಥ ಒಂದು ಸಂಪ್ರದಾಯಗಳು ಮೆಡಿಕಲ್ ಆವಿಷ್ಕಾರದಲ್ಲಿ ಆಗ್ತಿತ್ತು, ಬಟ್ ಯಾವುದೇ ಕಾಯ್ದೆಗೆ ಒಳಪಟ್ಟಿರಲಿಲ್ಲ. ಅದು ನ್ಯಾಚುರಲ್ಲಾಗಿ ಇದು ಬೇಸಿಕ್ ಲಾಗೆ ಅದು ಕಂಟ್ರೋಲ್ ಇತ್ತು. ಏನು ಟ್ರೀಟ್ಮೆಂಟ್ ಯಾವ ಥರ ಕೊಡಬೇಕು, ಪೇಷಂಟ್ ಸಮ್ಮತಿ ಇರಬೇಕು, ಪೇಷಂಟ್ ಮೇಲೆ ತೊಂದರೆ ಆಗಬಾರ್ದು, ಪೇಷಂಟ್ ಅಂತ ಕರಿಬಾರ್ದು ನಾವು. ಆಯಿತು, ಇವರು ಯಾರು ಈ ಬಾಡಿಗೆ ಸರಗಟ್ಟಿ ಮಾತ್ರ ತೊಂದರೆ ಆಗಬಾರ್ದು ಅಂತ ಇತ್ತು. ಈಗ ಅದೆಲ್ಲ ನಿಯಂತ್ರಣ ನೋಡಿ, ನಮ್ಮಲ್ಲಿ ನಿಯಂತ್ರಣ ಮಾಡೋಕ್ಕೋಸ್ಕರ ಸುಪ್ರೀಂ ಕೋರ್ಟಲ್ಲಿ ಸುಮಾರು ಕೇಸುಗಳು ಆಲ್ರೆಡಿ ಡಿಸೈಡ್ ಆಗಿದ್ದಾವೆ. ಬಾಡಿಗೆ ತಾಯ್ತನ ಹೆಂಗಿರಬೇಕು, ಯಾವ ಥರ ನಿಯಂತ್ರಣ ಆಗಬೇಕು, ಮಗುವಿಗೆ ಎಷ್ಟು ರಕ್ಷಣೆ ಇರಬೇಕು. ಕೆಲವ್ರು ಏನು ಮಾಡ್ತಾರೆ, ಬಾಡಿಗೆ ತಾಯ್ತನ ಮಾಡಿಕೊಂಡು ಮಗು ಇನ್ನೇನು ಡೆಲಿವರಿ ಆಗೋ ಟೈಮಲ್ಲಿ ಅಥವಾ ಅಬಾರ್ಷನ್ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತಾರೆ. ಆವಾಗ ಅದು ನಿಯಂತ್ರಿಸಬೇಕು. ಆಮೇಲೆ ಮಗು ಡೆಲಿವರಿ ಆದಮೇಲೆ ಬರೋದೆಲ್ಲ ತೊಗೊಂಡೋಗೋಕ್ಕೆ ಇದೆಲ್ಲ ಸರ್ಕಾರ ನೋಡಿ ಕೂತ್ಕೊಳಕ್ಕಾಗುತ್ತಾ? ಆಮೇಲೆ ಆಕೆಯ ಒಂದು ಸ್ಥಿತಿಗತಿ ಏನಾಗಬೇಕು? ಈಗ ಮದುವೆ ಆಗದಿರೋ ಹೆಣ್ಣು ಬಾಡಿಗೆ ತಾಯಿ ಆಗಬೇಕಾ, ಅಥವಾ ಮದುವೆ ಆಗಿಲ್ತಕ್ಕಂಥ ಹೆಣ್ಣು ಬಾಡಿಗೆ ತಾಯಿ ಆಗಬೇಕಾ? ಆಕೆಗೆ ಎಷ್ಟು ಏಜ್ ಆಗಿರಬೇಕು? ಎಷ್ಟು ಏಜಲ್ಲಿ ಆಕೆ ಬಾಡಿಗೆ ತಾಯ್ತನ ಒಂದು ಸರ್ವಿಸ್ ಮಾಡ್ಬೋದು? ಆಕೆಗೆ ಏನು ಬೆನಿಫಿಟ್ ಕೊಡ್ತೀರಾ ನೀವು? ಇನ್ಶೂರೆನ್ಸ್ ಕೊಡ್ತೀರಾ, ಅಥವಾ ಆಕೆಗೆ ಹಣ ಕೊಡಬೇಕು ಅಂತ ಸಹ ಇದೆ, ಹಣ ಕೊಡಬೇಕು, ವಸ್ತುಗಳು ಯಾವುದೇ ಪ್ರಾಪರ್ಟಿ ಏನು ಕೊಡಬೇಕು ಅಂತ ಇದೆ. ಇದೆಲ್ಲ ನಿಯಂತ್ರಣ ಮಾಡೋದು ಕೇಂದ್ರ ಹಾಗೂ ರಾಜ್ಯಗಳ ಕರ್ತವ್ಯ. ಹಂಗಾಗಿ ತಪ್ಪು ಅಂತ ಹೇಳಕ್ಕೆ ಬರೋಲ್ಲ. ನೋಡಿ, ನಮ್ಮಲ್ಲಿ ಜನರಲ್ ಕಾನೂನಲ್ಲಿ ಯಾವುದಾದ್ರೂ ಸಂವಿಧಾನ ವಿರೋಧಿಗಳು ಸಂವಿಧಾನ ಉಲ್ಲಂಘನೆ ಆಗಿದರೆ ಆ ಕಾನೂನು ಅನ್ಕಾನ್ಸ್ಟಿಟ್ಯೂಷನ್. ನೋಡಿ, ಆ ಪದದಲ್ಲೇ ಇದೆ, ಅನ್ಕಾನ್ಸ್ಟಿಟ್ಯೂಷನಲ್ ಅಂತೀವಿ. ಕಾನ್ಸ್ಟಿಟ್ಯೂಷನಲ್ ಅಂದರೆ ಏನು? ಎಲ್ಲ ಕರೆಕ್ಟಾಗಿದೆ, ಯಾರಿಗೂ ತೊಂದರೆ ಆಗಲ್ಲ ಅಂತ. ಅದನ್ನು ಎಕ್ಸಾಮಿನ್ ಮಾಡೋಕ್ಕೆ ಹೈಕೋರ್ಟು ಸುಪ್ರೀಂ ಕೋರ್ಟ್ ಇರ್ತದೆ. ಅದನ್ನು ಎಕ್ಸಾಮಿನ್ ಮಾಡೋಕ್ಕೆ ಅದು ನಮಗೂ ಗೊತ್ತಾಗುತ್ತೆ, ಅದು ಸಾಮಾನ್ಯ ಜನಕ್ಕೆ ಗೊತ್ತಾಗುತ್ತೆ. ಆದರೆ ಸಾಧಕ ಬಾಧಕ ಅಂತೀವಲ್ಲ, ಸಾಧಕಗಳು ಎಷ್ಟಿರ್ತವೆ, ಬಾಧಕಗಳು ಅಷ್ಟೇ ಇರ್ತವೆ. ಈಗ ನಿಮಗೆ ಯಾವುದೋ ದಂಪತಿಗೆ ಮಗು ಆಗಿಲ್ಲ ಅಂತ ಮಗು ಕೊಡೋಕ್ಕೋಸ್ಕರ ಒಬ್ಬ ಹೆಣ್ಮಗಳು ಮಗು ಕೊಡೋಕೆ ಒಪ್ಕೊಂಡು ಆಕೆಯ ಗರ್ಭದೊಳಗೆ ಬೇರೆ ಯಾವುದೋ ವ್ಯಕ್ತಿಯ ವೀರ್ಯಾಣುಗಳು, ಬೇರೆ ಯಾವುದೋ ಮಹಿಳೆಯ ಅಂಡಾಣುಗಳನ್ನ ಹಾಕ್ಕೊಂಡು ಜನ್ಮ ಕೊಡ್ತೀವಿ ಅಂದರೆ ಅದು ನಿಮಗೆ ಯಾರೋ ಕಪಲ್ಗಳಿಗೆ ಅದು ಖುಷಿ ಅನಿಸ್ಬೋದು. ಆಕೆಯ ಮೆಡಿಕಲ್ ಕಂಡೀಷನ್ಸ್, ಆಕೆಯ ಫೈನಾನ್ಷಿಯಲ್ ಕಂಡೀಷನ್, ಆಕೆಯ ಸಮಾಜ ಸ್ಟೇಟಸ್, ಇದೆಲ್ಲ ನಿಯಂತ್ರಣ ಮಾಡೋಕ್ಕೋಸ್ಕರನೇ ಅದೇನದು ಸರೋಗೇಟಿವ್ ಆ್ಯಕ್ಟ್ 2021 ಅಂತ ಬಂತು. ಆ ಸೆಕ್ಷನ್ 4 ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಅವರು ಹಾಕ್ಕೊಂಡಿದ್ದಾರೆ. ಆ ದಂಪತಿಗಳು, ಆಂಧ್ರ ಮೂಲ ದಂಪತಿಗಳು ಬೆಂಗಳೂರು ವಾಸಾಗಿದ್ದಾರಂತೆ. ಅದಕ್ಕೆ ಹೈಕೋರ್ಟ್ ಅದಕ್ಕೆ ಅವರಿಗೆ ನೋಟಿಸ್ ಜಾರಿ ಮಾಡಿದೆ. ಅದಾದಮೇಲೆ ನೋಡಿ, ಕಾಲಕ್ಕೆ ನಿಯಂತ್ರಣ ಕಾಯ್ದೆ ಬಂದಿದೆ. ಕಾಲ ತಿದ್ದುಪಡಿ ಆಗಬೇಕಾಗತ್ತೆ. ಸಮಾಜಕ್ಕೆ ಅನುಕೂಲ ಆಗಬೇಕು, ದಂಪತಿಗಳು ಅನುಕೂಲ ಆಗಬೇಕು. ಆಮೇಲೆ ಆಕೆ ಯಾರು ಸರಗಟ್ಟಿ ಮದರ್ ಆಗ್ತಾಳೆ, ಆಕೆಯ ಮೆರಿಟಲ್ ಸ್ಟೇಟಸ್ ಏನು, ಪೇರೆಂಟಲ್ ಸ್ಟೇಟಸ್ ಏನು, ಇದೆಲ್ಲ ನಿಯಂತ್ರಣ ಮಾಡೋದು ರಾಜ್ಯ ಹಾಗೂ ಕೇಂದ್ರದ ಕರ್ತವ್ಯ. ಆ ನಿಯಂತ್ರಣ ಮಾಡುವಾಗ ಏನಾದರೂ ಅಸಂವಿಧಾನಿಕ ಚಟುವಟಿಕೆಗಳಾದರೆ, ಅಸಂವಿಧಾನಿಕವಾಗಾದರೆ ಅದನ್ನು ನಿಯಂತ್ರಣ ಮಾಡೋದು ಸನ್ಮಾನ್ಯ ಸುಪ್ರೀಂ ಕೋರ್ಟು ಹಾಗೂ ಸನ್ಮಾನ್ಯ ಹೈಕೋರ್ಟ್ಗಳು. ಆ ನಿಟ್ಟಿನಲ್ಲಿ ಈ ಥರ ಒಂದು ಕೇಸ್ ಬಂದಿದೆ. ನೋಡೋಣ ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟ್ ಇದಕ್ಕೆ ಯಾವ ರೀತಿ ಒಂದು ಮನ್ನಣೆ ಮಾಡುತ್ತಾ ಅರ್ಜಿನ, ಇಲ್ಲ ವಜಾ ಮಾಡುತ್ತಾ. ನೋಡಿ, ಯಾವುದೇ ಅರ್ಜಿ ಮನ್ನಣೆ ಮಾಡಬೇಕು, ಯಾವುದೇ ಅರ್ಜಿನ ವಜಾ ಮಾಡಬೇಕಾದ್ರೆ ಅದರದ್ದೇ ಅಂತ ನ್ಯಾಯಾಂಗ ರೀತಿಯ ಕಾರಣಗಳಿರ್ತವೆ. ಆ ಕಾರಣ ಕೊಟ್ಟೆ ಅರ್ಜಿ ವಜಾ ಮಾಡಬೇಕಾಗುತ್ತೆ, ಆ ಕಾರಣ ಕೊಟ್ಟೆ ಅರ್ಜಿ ಅಲೋ ಮಾಡಬೇಕಾಗುತ್ತೆ. ಹಂಗಾಗಿ ಇದು ಒಂದು ರೀತಿಯ ಈ ಒಂದು ಸಮಾಜದಲ್ಲಿ ಈಗ ನಡೀತಿರ್ತಕ್ಕಂಥ ಒಂದು ಪ್ರಸಕ್ತ ಸ್ಥಿತಿ, ಸಮಾಜ ಸ್ಥಿತಿ.
ಮಕ್ಕಳನ್ನು ಬೇರೆ ತಾಯಿಂದ ಪಡ್ಕೊಳೋದು. ಒಂದು ರೀತಿಯಾಗಿ ಆ ಕಾಲದಲ್ಲಿ ಮಕ್ಕಳಾಗಿಲ್ಲ ಅಂದರೆ, ಯಾರಾದರೂ ಮಕ್ಕಳಾಗಿಲ್ಲ ಅಂದರೆ ಬೇರೆ ಮದುವೆ ಮಾಡ್ಕೊಳೋರು. ಈಗ ಆ ಪದ್ಧತಿ ಹೋಗಬೇಕು ಅಂತಲೇ ಹೊಸ ಅದೊಂದು ಪದ್ಧತಿ ಶುರುವಾಗಿದೆ. ಆ ಪದ್ಧತಿಯ ಒಂದು ನಿಯಂತ್ರಣ ಸಹ ಸರ್ಕಾರದ ಜವಾಬ್ದಾರಿ ಆಗಿರ್ತದೆ. ಅದರಿಂದ ಸರ್ಕಾರ ಮತ್ತು ಕೋರ್ಟ್ನ ಜವಾಬ್ದಾರಿ ಆಗಿರ್ತದೆ. ಹಂಗಾಗಿ ಇದು ನಾವು ತೀರ್ಪನ್ನ ಕಾದು ನೋಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.